ಚಂದ್ರಗ್ರಹಣ ಮುಗಿದ ಮೇಲೆ ವರ್ಷದ ಎರಡನೇ ಸೂರ್ಯಗ್ರಹಣ ಇದೇ ಅಕ್ಟೋಬರ್ನಲ್ಲಿ ನಡೆಯಲಿದೆ. ಈ ಬಾರಿ ಪಿತೃಪಕ್ಷ ಅಮಾವಾಸ್ಯೆಯಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಇದರ ಸೂತಕ ಭಾರತದಲ್ಲಿ ಇರಲ್ಲ. ಈ ಕಾರಣದಿಂದಲೇ ಭಾರತದಲ್ಲಿ ಈ ದಿನ ಪಿತೃಪಕ್ಷದ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಉಂಟಾಗುವುದಿಲ್ಲ. ಸೂರ್ಯಗ್ರಹಣವೆಂದರೆ ಜ್ಯೋತಿಷ್ಯಾಲಯದಲ್ಲಿ ಅದು ಶುಭವಲ್ಲ. ಸೂರ್ಯನಿಗೆ ಗ್ರಹಣ ಹಿಡಿಯುವುದು ದಿನ ಕೆಲ ನಕಾರಾತ್ಮಕ ಪ್ರಭಾವ ಇರುತ್ತದೆ ಎಂದು ಹೇಳಲಾಗುವುದು. ಸೂರ್ಯಗ್ರಹಣದ ಸೂತಕ ಭಾರತದ ಮೇಲೆ ಇರಲ್ಲ, ಆದರೆ ಇದರ ಪ್ರಭಾವ ರಾಶಿಗಳ ಮೇಲೆ ಇರುತ್ತದೆ. ಹಾಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಕೆಲವೊಂದು ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಿದರೆ ಒಳ್ಳೆಯದು. ಈ ಗ್ರಹಣ ಕೆಲ ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಿದೆ. ಹಾಗಾಗಿ ಗ್ರಹಣದ ದಿನ ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಿ ಎಂದು ಹೇಳಲಾಗಿದೆ. ಮೇಷರಾಶಿ. ವರ್ಷದ ಎರಡನೇ ಸೂರ್ಯಗ್ರಹಣ ಮೇಷರಾಶಿಯವರಿಗೆ ಅನುಕೂಲಕರವಲ್ಲ. ಈ ದಿನ ನೀವು ದೂರ ಪ್ರಯಾಣವಿದ್ದರೆ ಅದನ್ನು ಮುಂದೂಡಿ. ಅಲ್ಲದೆ ವಾಹನವನ್ನು ನಿಧಾನಕ್ಕೆ ಜಾಗ್ರತೆಯಿಂದ ಚಲಾಯಿಸಿ. ಆರ್ಥಿಕವಾಗಿ ಈ ದಿನ ಜಾಗ್ರತೆ ವಹಿಸಬೇಕು. ಹಣ ನಷ್ಟ ಉಂಟಾಗಬಹುದು. ಹಾಗಾಗಿ ಈ ದಿನದಂದು ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯವಹಾರ ಮಾಡಲು ಹೋಗಬೇಡಿ. ಮಿಥುನ ರಾಶಿ. ನೀವು ಯಾರನ್ನೇ ಆಗಲಿ ಕುರುಡಾಗಿ ನಂಬಬೇಡಿ. ಯಾವುದೇ ವ್ಯವಹಾರ ಮಾಡುವಾಗ ಅದರ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಲು ಹೋಗಬೇಡಿ. ತುಂಬ ನಂಬಿದ ವ್ಯಕ್ತಿಯಿಂದಲೇ ನಂಬಿಕೆ ದ್ರೋಹ ಉಂಟಾಗಬಹುದು. ಹಾಗಾಗಿ ಈ ದಿನ ಜಾಗ್ರತೆ ವಹಿಸಿ. ಕರ್ಕ ರಾಶಿ. ಕರ್ಕ ರಾಶಿಯವರು ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ. ಕರ್ಕ ರಾಶಿಯವರು ಆರೋಗ್ಯ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಅಲ್ಲದೆ ಕೆಲ ಸುದ್ದಿ ಮನಸ್ಸಿಗೆ ನೋವುಂಟು ಮಾಡಬಹುದು. ಯಾವುದೇ ಅಹಿತಕರ ಘಟನೆ ನಡೆಯದಿರಲು ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಲೇ ಇರಿ. ತುಲಾ ರಾಶಿ. ವೃತ್ತಿ ಬದುಕಿನ ದೃಷ್ಟಿಯಿಂದ ಒಳ್ಳೆಯದಲ್ಲ. ಜಾಗ್ರತೆ ವಹಿಸಿದ್ದರೆ ಕೆಲಸ ಕಳೆದುಕೊಳ್ಳಬಹುದು. ಹಾಗಾಗಿ ನಿಮಗೆ ವಹಿಸಿದ ಜವಾಬ್ದಾರಿಯನ್ನು ಪೂರ್ಣಗೊಳಿಸಲು ಹೆಚ್ಚು ಪ್ರಯತ್ನ ಹಾಕಬೇಕು. ಪರಿಹಾರ. ಈ ದಿನ ಗಾಯತ್ರಿ ಮಂತ್ರ ಪಠಿಸಿ ಅಥವಾ ಕೇಳಿ. ಇದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಸರ್ವ ಪಿತೃಪಕ್ಷ. ಸೂರ್ಯಗ್ರಹಣವೆಂದರೆ ಸರ್ವ ಪಿತೃಪಕ್ಷ ನಡೆಯಲಿದೆ. ಪಿತೃದ್ವೇಷವಿದ್ದರೆ ಪರಿಹಾರಕ್ಕೆ ಈ ದಿನವಂತೂ ತುಂಬಾ ಮುಖ್ಯವಾಗಿದೆ. ಸರ್ವ ಪಿತೃ ಅಮಾವಾಸ್ಯೆಯಂದು ಪಿತೃತರ್ಪಣ ಮಾಡಿದರೆ ಕುಟುಂಬದಲ್ಲಿ ತೀರಿ ಹೋಗಿ ಮೋಕ್ಷ ಸಿಗದೇ ಇರುವ ಎಲ್ಲರಿಗೂ ಮೋಕ್ಷ ಸಿಗುತ್ತದೆ. ಕೆಲವರು ಮರಣ ಹೊಂದಿದ ತಿಥಿ ಗೊತ್ತಿರುವುದಿಲ್ಲ. ಅಂಥವರಿಗೆ ತರ್ಪಣವನ್ನು ಈ ದಿನ ನೀಡಲಾಗುವುದು. ಸರ್ವ ಪಿತೃಪಕ್ಷ ಆಚರಣೆಯ ಮಹತ್ವ. ಮರಣ ಹೊಂದಿದವರಿಗೆ ಮೋಕ್ಷ ಸಿಕ್ಕದಿದ್ದಾಗ ಅವರು ಸಂತೃಪ್ತರಾಗುತ್ತಾರೆ. ಅವರ ಕುಟುಂಬವನ್ನು ಹರಿಸುತ್ತಾರೆ. ಇದರಿಂದ ಕುಟುಂಬಕ್ಕೆ ಒಳಿತಾಗುತ್ತದೆ. ಕುಟುಂಬದಲ್ಲಿ ಸಮಸ್ಯೆ ಕಡಿಮೆಯಾಗುವುದು. ಪತಿ ಪತ್ನಿ ನಡುವೆ ಪಿತೃದೋಷವಿದ್ದರೆ ಜಗಳವಿರುತ್ತದೆ, ಅದು ದೂರಾಗುವುದು. ಇಬ್ಬರು ಅನ್ಯೋನ್ಯದಿಂದ ಬಾಳ್ವೆ ಮಾಡುವಂತಾಗುವುದು. ಸಂತಾನ ಭಾಗ್ಯ ಅಥವಾ ಸಂತಾನಕ್ಕಿರುವ ಆರೋಗ್ಯ ಸಮಸ್ಯೆ ಇವೆಲ್ಲ ದೂರಾಗುವುದು. ಹೀಗೆ ಧಾರ್ಮಿಕ ದೃಷ್ಟಿಯಿಂದ ಈ ದಿನ ತುಂಬ ಮುಖ್ಯವಾಗಿದೆ. ದಾನ ಧರ್ಮ ಮಾಡಿ. ಸೂರ್ಯಗ್ರಹಣ ಹಾಗೂ ಪಿತೃಪಕ್ಷದಲ್ಲಿ ದಾನ ಧರ್ಮಕ್ಕೆ ತುಂಬಾ ಮಹತ್ವವಿದೆ. ಈ ದಿನ ಬಡವರಿಗೆ ದಾನ ಧರ್ಮ ಮಾಡಿದರೆ ಒಳ್ಳೆಯದು. ಇದರಿಂದ ಪುಣ್ಯಫಲ ಹೆಚ್ಚಾಗುವುದು.